ಸೇನಾ ವಂದನೆ ಅಂದರೆ ಈಗ ಗುಂಡನ್ನು ಸಿಡಿಸುವ ಮುಖಾಂತರ ವಂದನೆಯನ್ನು ಸಲ್ಲಿಸುವಂತಹ ಕ್ರಿಯೆ ಅಲ್ಲಿ ನಡೆಯುತ್ತೆ. ಖ್ಯಾತ ಅರ್ಥಶಾಸ್ತ್ರಜ್ಞ, ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಂತ್ಯಕ್ರಿಯೆಯ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಲ್ಲಿ ಹಾಜರಿದ್ದಾರೆ. ನಿಗಮ್ಬೋಧ್ ಘಾಟ್ನಿಂದ ನೇರ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೀತಾ ಇದೆ. ಪೂಜಾ ಕಾರ್ಯಗಳೆಲ್ಲವೂ ಕೂಡ ನೆರವೇರಬೇಕು. ಇವಾಗ ಸೇನಾ ವಂದನೆ, ಸೈನ್ಯದ ವತಿಯಿಂದ ವಂದನೆ, ಯಾಕೆಂದರೆ ಸರ್ಕಾರಿ ಗೌರವ ಅಂತಂದರೆ ಹಾಗೇನೆ, ಅದೆಲ್ಲ ಈಗಷ್ಟೇ ಆರಂಭ ಆಗುತ್ತೆ. ಬಹುತೇಕ 1:30 ತನಕವೂ ಕೂಡ, ಅಂದರೆ ಅಗ್ನಿಸ್ಪರ್ಶ ಮಾಡುವ ತನಕ ಕಾರ್ಯಗಳೆಲ್ಲವೂ ಕೂಡ ನಡೆಯುತ್ತೆ. ಆ ದೃಶ್ಯಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಚಿತೆಯ ಮೇಲೆ ಮೃತದೇಹವನ್ನು ಇರಿಸಲಾಗಿದೆ. ಚಿತೆಯ ಮೇಲೆ ಅವರ ಸಂಪ್ರದಾಯದಲ್ಲಿ ದಹನ ಕ್ರಿಯೆನೇ, ಕೆಲವರಲ್ಲಿ ಮಣ್ಣಲ್ಲಿ ಹೂಳತಕ್ಕಂಥ ಪದ್ಧತಿ ಕೂಡ ಇರುತ್ತೆ. ಬಟ್ ಇಲ್ಲಿ ಅಗ್ನಿಸ್ಪರ್ಶ, ಪಂಚಭೂತಗಳಲ್ಲಿ ಲೀನವಾಗೋದು ಅಂತ ಹೇಳ್ತಾರೆ, ಅಗ್ನಿಸ್ಪರ್ಶ ಮಾಡೋದಕ್ಕೆ. ಆ ಪ್ರಕ್ರಿಯೆಗಳು ಈಗ ನಡೀತಾ ಇರೋದನ್ನು ತಾವು ಗಮನಿಸ್ತಾ ಇದ್ದೀವಿ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕುಟುಂಬಸ್ಥರಿಗೆ ರಾಷ್ಟ್ರಧ್ವಜವನ್ನು ಹಸ್ತಾಂತರ ಮಾಡಲಾಯಿತು. ದೇಶದ ಅಭಿವೃದ್ಧಿಗೆ, ಆರ್ಥಿಕ ಅಭಿವೃದ್ಧಿಗೆ ಒಂದು ರೀತಿ ತಪಸ್ಸಿನ ರೀತಿಯಲ್ಲಿ ಕೆಲಸ ಮಾಡಿದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ದೇಶ ಆರ್ಥಿಕ ಸಂಕಷ್ಟದಲ್ಲಿದ್ದಾಗ ಆ ಸಂಕಷ್ಟದಿಂದ ಪಾರು ಮಾಡಿದ ಖ್ಯಾತಿ, ಹೆಗ್ಗಳಿಕೆ ಅದು ಮನಮೋಹನ್ ಸಿಂಗ್ ಅವರಿಗೆ ಸಲ್ಲುತ್ತೆ. ದೆಹಲಿಯ ನಿಗಮ್ಬೋಧ್ ಘಾಟ್ನಲ್ಲಿ ಈ ಎಲ್ಲ ಅಂತ್ಯಕ್ರಿಯೆಗಳು ಕೂಡ ನೆರವೇರ್ತಾ ಇರತಕ್ಕಂಥದ್ದು. ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನು ಕಳಿಸ್ಕೊಡೋದಕ್ಕೆ ಹೆಚ್ಚು ಕಡಿಮೆ ದೇಶದ ನಂಬರ್ 1, 2, 3, 4 ಅಂತ ನಾವೇನು ಹೇಳ್ತೀವಿ ನಾಯಕರು ಎಲ್ಲರೂ ಕೂಡ ಹಾಜರಿದ್ದಾರೆ. ದೇಹದ ಪೂಜೆ ಎಲ್ಲ ಮುಗಿದ ನಂತರ ದೇಹದ ಮೇಲೆ ಕಟ್ಟಿಗೆಗಳನ್ನು ಇರಿಸಲಾಗುತ್ತೆ. ಆ ಪೂಜಾ ಪದ್ಧತಿ ಒಂದೊಂದು ಧರ್ಮದಲ್ಲಿ ಒಂದೊಂದು ರೀತಿಯಲ್ಲಿ ಇರುತ್ತೆ. ಹಿಂದೂ ಧರ್ಮದಲ್ಲೂ ಕೂಡ ಇದೇ ರೀತಿ ಪೂಜಾ ಪುನಸ್ಕಾರಗಳು ನಡೆಯುತ್ತೆ. ಹಾಗೆ ಈಗ ಸಿಖ್ ಧರ್ಮದಲ್ಲೂ ಕೂಡ ಕ್ರೈಸ್ತ ಪದ್ಧತಿ ಬೇರೆ ಇರುತ್ತೆ, ಮುಸಲ್ಮಾನ ಪದ್ಧತಿ ಬೇರೆ ಇರುತ್ತೆ. ಅವರವರ ಧರ್ಮದ ರಿವಾಜುಗಳು, ರೀತಿ ನೀತಿಗಳು ಯಾವ ರೀತಿ ಇರುತ್ತೆ ಅದರ ಮೇಲೆ ಅಂತ್ಯ ಸಂಸ್ಕಾರ ಅಂತಕ್ಕಂಥದ್ದು ನಡೆಯೋದು. ಡಾಕ್ಟರ್ ಸಿಂಗ್ ಪಾರ್ಥಿವ ಶರೀರಕ್ಕೆ ಗಣ್ಯರ ಅಂತಿಮ ನಮನ ಸಲ್ಲಿಕೆಯಾಯಿತು. ಪ್ರಧಾನಿ ಮೋದಿ, ಅಮಿತ್ ಶಾ, ರಾಜನಾಥ್ ಸಿಂಗ್, ಹಾಗೆಯೇ ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ರಾಜ್ಯದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಎಲ್ಲ 3 ಸೇನಾಪಡೆಗಳು, ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು, ಸಂಸತ್ನ ಸ್ಪೀಕರ್ ಓಂ ಬಿರ್ಲಾ ಅವರು ಎಲ್ಲರೂ ಕೂಡ, ಪ್ರತಿಯೊಬ್ಬರು ಕೂಡ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದಾರೆ. 90 ವರ್ಷ ದಾಟಿದಂತಹ ಮಹಾನ್ ಚೇತನ ತಮ್ಮ ಇಡೀ ರಾಜಕೀಯ ಜೀವನದುದ್ದಕ್ಕೂ ಕೂಡ ದೇಶದ ಏಳಿಗೆಗೆ ಒಂದು ರೀತಿ ತಪಸ್ಸನ್ನು ಮಾಡಿದಂತಹ ನಾಯಕ ಡಾಕ್ಟರ್ ಮನಮೋಹನ್ ಸಿಂಗ್. ಸೊ ಹಾಗಾಗಿ ಅವರನ್ನು ಸಕಲ ಗೌರವದೊಂದಿಗೆ ಕಳಿಸಿಕೊಡುವಂಥದ್ದು ಎಲ್ಲರ ಪ್ರತಿಯೊಬ್ಬರ ಕರ್ತವ್ಯ ಕೂಡ ಹೌದು. 1991 ಸಂದರ್ಭದಲ್ಲಿ ದೇಶದ ಆರ್ಥಿಕತೆಯನ್ನು, ನಮ್ಮ ದೇಶದ ಆರ್ಥಿಕತೆಯನ್ನು ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣಕ್ಕೆ ತೆರೆದಿಟ್ಟಾಗ ಆ ಸಂದರ್ಭದಲ್ಲಿ ಅವರ ನಿರ್ಧಾರ ತಪ್ಪು ಅಂತ ಅತಿ ಹೆಚ್ಚು ಟೀಕೆಗೆ ಗುರಿಯಾದವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಭಾರತವನ್ನು ವಿತ್ತ ಸಚಿವರು ವಿದೇಶಕ್ಕೆ ಮಾರಿಬಿಡ್ತಾರೆ ಅಂತ ದೇಶಾದ್ಯಂತ ರಾಜಕೀಯ ಪಕ್ಷಗಳು, ಸಂಘಟನೆಗಳು ಎಲ್ಲವೂ ಕೂಡ ಕೆಂಡ ಕಾರಿದ್ದು. ಆದರೆ ಅವರು ಪ್ರಧಾನಿ ಆದಾಗಲೂ ಕೂಡ ಅವ್ರ ಬಗ್ಗೆ ತುಂಬ ಜನ ಕುಹಕ ಮಾಡಿದರು. ಆದರೆ ಅವರ ಪ್ರತಿ ನಡೆ, ನಿರ್ಧಾರ ಎಲ್ಲ ದೂರದರ್ಶಿತ್ವವನ್ನು ಹೊಂದಿತ್ತು. ಯಾರು ಏನೇ ಹೇಳಿದ್ರು ಇತಿಹಾಸ ನನ್ನ ಬಗ್ಗೆ ಕರುಣೆ ತೋರುತ್ತದೆ ಅಂತ ಡಾಕ್ಟರ್ ಸಿಂಗ್ ಪ್ರಧಾನಿ ಕುರ್ಚಿಯನ್ನು
ತೊರೆಯುವ ಕೆಲವೇ ತಿಂಗಳ ಮೊದಲು ಹೇಳಿದ್ದು. ಅವರ ಮಾತು ಈಗ ನಿಜವಾಗಿದೆ. ಡಾಕ್ಟರ್ ಸಿಂಗ್ ಅವರ ಸಾವಿಗೆ ಪಕ್ಷಾತೀತವಾಗಿ ರಾಜಕಾರಣಿಗಳು ಕಂಬನಿಯನ್ನು ಮಿಡಿತಾ ಇದ್ದಾರೆ. ಪಕ್ಷಭೇದವನ್ನು ಮರೆತು ಮನಮೋಹನ್ ಸಿಂಗ್ ಅವರಿಗೆ ಗೌರವ ವಿದಾಯವನ್ನು ಕೋರಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ನಿನ್ನೆ ಒಂದು ವಿಡಿಯೋ ಮಾಡಿ ಹಾಕಿದರು. पूरा देश ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಒಂದು ರೀತಿಯಲ್ಲಿ ವಿಶ್ವಶ್ರೇಷ್ಠ ಆರ್ಥಿಕ ತಜ್ಞರು. 371J UPA 2 ಅವಧಿಯಲ್ಲಿ ಜಾರಿಗೆ ಬಂತು. 371J ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದ ಅನೇಕ ಯುವಕರಿಗೆ ಅದರಿಂದ ಬಹಳ ಅನುಕೂಲವಾಯಿತು. ಕೆಲಸಗಳಲ್ಲಿ ಮೀಸಲಾತಿ ಬಹಳ ಪ್ರಮುಖವಾಗಿ ಅದೇ 371J ಅವರು ತಂದಿದ್ದು. UPA 2 ಅವಧಿಯಲ್ಲಿ ಬಂದಿದ್ದದು. ಈಗೇನು ನಾವು ಕಲ್ಯಾಣ ಕರ್ನಾಟಕ ಅಂತ ಕರಿತೀವಲ್ಲ, ಕಲ್ಯಾಣ ಕರ್ನಾಟಕ ಭಾಗದ ಯುವಕ ಯುವತಿಯರಿಗೆ ಹೆಚ್ಚೆಚ್ಚು ಉದ್ಯೋಗವನ್ನು ಕೊಡಿಸಿದ್ದು ಕೂಡ ಅವರೇನೆ. ಅದರಲ್ಲೂ ದೇಶದ ಮಧ್ಯಮ ಮತ್ತು ಬಡ ಜನರ ಹಿತಕ್ಕಾಗಿ ದೇಶದ ಆರ್ಥಿಕತೆಯನ್ನು ರೂಪಿಸಿದಂಥವರು ಡಾಕ್ಟರ್ ಮನಮೋಹನ್ ಸಿಂಗ್. ಅವರ ಬದುಕು, ಅವರ ಆರ್ಥಿಕ ನೀತಿಗಳು ನಮಗೆಲ್ಲರಿಗೂ ಕೂಡ ಪ್ರೇರಣೆ ಮತ್ತು ಸ್ಫೂರ್ತಿ. ಶ್ರೇಷ್ಠ ಆರ್ಥಿಕ ತಜ್ಞರಾಗಿದ್ದಂತಹ ಅವರು 2013ರಿಂದ 2018ರವರೆಗೆ ಆ ಅವಧಿಯಲ್ಲಿ ಕರ್ನಾಟಕದ ಆರ್ಥಿಕ ಸ್ಥಿತಿ ಕೂಡ ಉತ್ತಮವಾಗಿತ್ತು ಅಂತ ಹೇಳಿದರು. ಅವರು ಉದಾರೀಕರಣದ ಮುಖಾಂತರ ಭಾರತವನ್ನು ವಿಶ್ವ ಮಟ್ಟಕ್ಕೆ ಕೊಂಡೊಯ್ಯುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥವರು. ಅವರ ಅಪಾರವಾದ ಜ್ಞಾನ, ಅವರ ವಿದ್ಯೆ, ಇಷ್ಟು ಕಲಿತಂಥ ಪ್ರಧಾನಿಗಳೇ ಇಲ್ಲ ಜಗತ್ತಿನಲ್ಲಿ. जिस तरह से उन्होंने संभाला और देश को नई ऊंचाइयों पर लेकर गए, उसका लोहा हर कोई मानता है. बड़े बड़े उन्होंने जो व्यक्तिगत तौर ನಮ್ಮ ದೇಶ ಆರ್ಥಿಕ ಸಂಕಷ್ಟದಲ್ಲಿದ್ದಂತಹ ಸಂದರ್ಭದಲ್ಲಿ ಉದಾರೀಕರಣ ನೀತಿಯನ್ನು ಜಾರಿ ಮಾಡಿ ದೇಶದ ಆರ್ಥಿಕತೆಯನ್ನು ಮೇಲಕ್ಕೆತ್ತಿದಂಥವರು ಡಾಕ್ಟರ್ ಮನಮೋಹನ್ ಸಿಂಗ್. ಜೊತೆಗೆ ನಮ್ಮ ಸಂವಿಧಾನದ ಮೂಲಭೂತ ಆಶಯಗಳನ್ನು ಅಕ್ಷರಶಃ ಜಾರಿ ಮಾಡಿದರು. ಅವರ ಅವಧಿಯಲ್ಲಿ ತಂದಂತಹ ಯೋಜನೆಗಳು, ಅದ್ರ ಬಗ್ಗೆ ಹೇಳ್ತೀನಿ.
UPA 1 UPA 2ರ ಅವಧಿಯಲ್ಲಿ ನಮ್ಮ ದೇಶದ ಪ್ರಧಾನಿಯಾಗಿದ್ದಂಥವರು ಡಾಕ್ಟರ್ ಮನಮೋಹನ್ ಸಿಂಗ್ ಆಹಾರ ಭದ್ರತಾ ಕಾಯ್ದೆ ಅಂತಕ್ಕಂಥದ್ದನ್ನು ತಂದರು. ಬಡವರು ಯಾವತ್ತೂ ಹಸಿವಿನಿಂದ ಮಲಗಬಾರದು ಅನ್ನೋ ಕಾರಣಕ್ಕೋಸ್ಕರ ಶಿಕ್ಷಣ ಹಕ್ಕು ಕಾಯ್ದೆ ಅಂತಕ್ಕಂಥದ್ದನ್ನು ಜಾರಿಗೆ ತಂದರು. ಮಾಹಿತಿ ಹಕ್ಕು ಕಾಯ್ದೆ ಅಂತಕ್ಕಂಥದ್ದನ್ನು ಜಾರಿಗೆ ತಂದರು. ಇವೆಲ್ಲವೂ ಕೂಡ ಮೂಲಭೂತ ಹಕ್ಕುಗಳು, ದೇಶದ ನಾಗರಿಕರ ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಿ ದೇಶದ ಬಡವರು ಮಧ್ಯಮ ವರ್ಗದವರ ಸ್ಥಿತಿಗತಿಗಳನ್ನು ಆರ್ಥಿಕವಾಗಿ ಮೇಲೆತ್ತುವುದರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಆರ್ಥಿಕ ನೀತಿ ಯಶಸ್ವಿಯಾಯಿತು ಅಂತ. ಇದು ನಮ್ಮ ದೇಶದವರಲ್ಲ, ಬೇರೆ ಬೇರೆ ದೇಶಗಳ ಆರ್ಥಿಕ ತಜ್ಞರು ಕೂಡ ಇದನ್ನು ಒಪ್ಕೊಂಡಿದ್ದಾರೆ. 10 ವರ್ಷ ಪ್ರಧಾನಿಯಾಗಿ ದೇಶದ ಅಧಿಕಾರದ ಚುಕ್ಕಾಣಿ ಹಿಡಿದಂತಹ ಮನಮೋಹನ್ ಸಿಂಗ್ ದೇಶವನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಅಭಿವೃದ್ಧಿಗೊಳಿಸಿದಂಥವ್ರು ಅಂತಂದರೆ 2 ಮಾತಿಲ್ಲ, ಅದರಲ್ಲಿ ತಪ್ಪಿಲ್ಲ. ಆಹಾರ ಭದ್ರತಾ ಕಾಯ್ದೆ, ಪ್ರತಿಯೊಬ್ಬರಿಗೆ 5 kg ಅಕ್ಕಿ ಕೊಡ್ತಕ್ಕಂಥದ್ದು, ಇದೆಲ್ಲ ಏನು ಕಡಿಮೆ ಸಾಧನೆಗಳಲ್ಲ. ಭಾರತದಂತಹ ಬೃಹತ್ ರಾಷ್ಟ್ರ, ಶತಕೋಟಿ ಮೀರಿದಂತಹ ಜನಸಂಖ್ಯೆ, ಆಹಾರ ಭದ್ರತಾ ಕಾಯ್ದೆ ಜಾರಿಗೆ ತಂದ ಮೇಲೆ ಹೇಗೆ ಇಡೀ ದೇಶಾದ್ಯಂತ ಅಕ್ಕಿಯನ್ನು ಕೊಡ್ತಕ್ಕಂಥದ್ದು. ಆದರೂ ಆ ಯೋಜನೆಯನ್ನು ಯಶಸ್ವಿಯಾಗಿ ಮಾಡಿದ್ರು. ಅದು ಇವತ್ತಿಗೂ ಕೂಡ ಮುಂದುವರೆದಿದೆ. ಮಿತಭಾಷಿ, ಬಹಳ ಮಿತಭಾಷಿಯಾಗಿದ್ದಂಥವ್ರು, ಮಧ್ಯಮ ಮತ್ತು ಬಡ ಜನರ ಹಿತಕ್ಕಾಗಿ ದೇಶದ ಆರ್ಥಿಕತೆಯನ್ನು ರೂಪಿಸಿದವರು ಮನಮೋಹನ್ ಸಿಂಗ್. ಅದನ್ನು ನಾವು ಯಾವತ್ತೂ ಕೂಡ ಮರೆಯೋ ಹಾಗಿಲ್ಲ. ಇನ್ನು ಮನಮೋಹನ್ ಸಿಂಗ್ ಅವರಿಗೆ ಕರ್ನಾಟಕದ ನಂಟು ತುಂಬ ಚೆನ್ನಾಗಿತ್ತು. ಮನಮೋಹನ್ ಸಿಂಗ್ ಅವರ ಪತ್ನಿಯ ತಂಗಿಯನ್ನು, ಅಂದರೆ ಮನಮೋಹನ್ ಸಿಂಗ್ ಅವರ ನಾದಿನಿಯನ್ನು ಹುಬ್ಬಳ್ಳಿಗೆ ಕೊಟ್ಟು ಮದುವೆ ಮಾಡಲಾಗಿತ್ತು. ಅವರ ಕುಟುಂಬ ಈಗಲೂ ಕೂಡ ಹುಬ್ಬಳ್ಳಿನಲ್ಲಿದೆ. ಅಂದರೆ ಯಾವ ರೀತಿ ನಂಟಿತ್ತು ಅಂತ. ಅದರಲ್ಲೂ ಸಿಂಗ್ ಸಾಬ್ ಅವರಿಗೆ ಧಾರವಾಡ ಪೇಡ ಅಂದರೆ ಬಹಳ ಇಷ್ಟ. ಅವರ ಕುಟುಂಬ ಈಗಲೂ ಕೂಡ ಹುಬ್ಬಳ್ಳಿನಲ್ಲಿದೆ. ಅವರು ಮಾತನಾಡ್ತಾರೆ. ಅವರು ಮನಮೋಹನ್ ಸಿಂಗ್ ಅವರು ಬದುಕಿದ್ದಾಗೆಲ್ಲ ಬಂದಿದ್ದರು. ಕೌಟುಂಬಿಕ ನಂಟು. ಸೊ ಹುಬ್ಬಳ್ಳಿ ಒಂದು ರೀತಿಯಲ್ಲಿ ಎಲ್ಲರಿಂದಲೂ ಕೂಡ ಒಪ್ಪಿತ ನಾಯಕ ಅಂತಂದರೆ ಅದು ಡಾಕ್ಟರ್ ಮನಮೋಹನ್ ಸಿಂಗ್. PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಇವರು ಹಣಕಾಸು ಸಚಿವರಾಗಿದ್ದರು ಡಾಕ್ಟರ್ ಮನಮೋಹನ್ ಸಿಂಗ್. ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿಯನ್ನು ಸರಿಪಡಿಸೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದರು. ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಸಿಖ್ ಧರ್ಮದ ಮುಖಂಡರು, ಧಾರ್ಮಿಕ ಗುರುಗಳು, ಧಾರ್ಮಿಕ ಮುಖಂಡರು ಆ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಇಲ್ಲಿ ತನಕ ಪಾರ್ಥಿವ ಶರೀರದ ಪ್ರಾರ್ಥನೆಯನ್ನು ಸಲ್ಲಿಸಿ ಆಯಿತು. ಅವರ ಪದ್ಧತಿಯ ಪ್ರಕಾರ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ನಮ್ಮಲ್ಲೂ ಕೂಡ ಆ ರೀತಿ ಆಗುತ್ತೆ. ಕೆಲವರೆಲ್ಲ ವಿಷ್ಣು ಸಹಸ್ರನಾಮ ಅದೆಲ್ಲ ಹೇಳ್ತಾರಲ್ಲ, ಅದೇ ರೀತಿಯಲ್ಲಿ ಅವರಲ್ಲೂ ಕೂಡ ಆ ಪ್ರಾರ್ಥನೆ ಸಲ್ಲಿಕೆ ಅಂತಕ್ಕಂಥದ್ದು ಈಗ ಆಗಿದೆ. ಅದಾದ ನಂತರ ಮುಂದಿನ ಕ್ರಿಯೆ ಏನು ಅಂತಕ್ಕಂಥದ್ದನ್ನು ನೋಡೋಣ. ಸಾಮಾನ್ಯವಾಗಿ ಪೂಜೆ ಎಲ್ಲ ಸಲ್ಲಿಸಿದ ನಂತರ ಪಾರ್ಥಿವ ಶರೀರಕ್ಕೆ ಕಟ್ಟಿಗೆಯನ್ನು ಜೋಡಿಸ್ತಾರೆ ಅಂತ ಅನಿಸುತ್ತೆ. ಅವರ ಮೈ ಮೇಲೆ ಹಾಕಿದ್ದಂತಹ ವಸ್ತ್ರಗಳನ್ನೆಲ್ಲ ಒಂದು ಬಟ್ಟೆಯನ್ನು ಹೊರತುಪಡಿಸಿ, ಶ್ವೇತ ವಸ್ತ್ರವನ್ನು ಹೊರತುಪಡಿಸಿ ಎಲ್ಲವನ್ನು ತೆಕ್ಕೋತಾರೆ. ಅದೆಲ್ಲವೂ ಕೂಡ ಅವರ ಧರ್ಮದ ನಾಯಕರು ಯಾವ ರೀತಿ ಹೇಳ್ತಾರೆ ಆ ಸಂದರ್ಭದಲ್ಲಿ ಅವ್ರು ಹೇಳಿದಂತೆ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಕೇಳಬೇಕಾಗತ್ತೆ. ಮನಮೋಹನ್ ಸಿಂಗ್ ಅವರ ಕುಟುಂಬಸ್ಥರು ಕೂಡ ಎಲ್ಲರೂ ಅಲ್ಲೇ ಹಾಜರಿದ್ದಾರೆ, ಅವರ ಪುತ್ರಿಯಿಂದ ಹಿಡಿದು. ಸೊ ಆ ಎಲ್ಲ ಪ್ರಕ್ರಿಯೆಗಳು ಕೂಡ ಈಗ ನಡೀತಾ ಇದ್ದಿದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ಮನಮೋಹನ್ ಸಿಂಗ್ ಅವರು ಹಣಕಾಸಿನ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಭಾರತದ ಆರ್ಥಿಕ ಸ್ಥಿತಿ ಬಹಳ ಹದಗೆಟ್ಟಿತ್ತು ನಮ್ಮ ದೇಶದ್ದು. ಅದಕ್ಕೂ ಹಿಂದೆನೇ 130 ಟನ್ ಚಿನ್ನವನ್ನು ಒತ್ತೆ ಇಡಲಾಗಿತ್ತು ದುಡ್ಡುಗೋಸ್ಕರ. ಆ ಥರ ಭೀಕರ ಸ್ಥಿತಿ ನಮ್ಮ ದೇಶದ್ದು. ಆ ಸನ್ನಿವೇಶದಲ್ಲಿ ಮನಮೋಹನ್ ಸಿಂಗ್ ಅವರು ಆರ್ಥಿಕ ಸಚಿವರಾಗಿ ತಮ್ಮ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸಿ
ದೇಶವನ್ನು ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡಿದ್ರು. ಖಾಸಗೀಕರಣ, ವಿದೇಶದಿಂದ ಹಣವನ್ನು ಸಾಲದ ರೂಪದಲ್ಲಿ ತರೋದು, ಇದ್ರ ಬಗ್ಗೆ ಎಲ್ಲ ತುಂಬ ಜನ ಟೀಕೆ ಮಾಡಿದರು ಆಗ. ಓಕೆ, ದೇಹವನ್ನು ಈಗ ಅಲ್ಲಿಂದ ಲಿಫ್ಟ್ ಮಾಡ್ತಾ ಇದ್ದಾರೆ. ದೇಹವನ್ನು ಅಲ್ಲಿಂದ, ಪಾರ್ಥಿವ ಶರೀರವನ್ನು ಅಲ್ಲಿಂದ ಲಿಫ್ಟ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಪಕ್ಕದಲ್ಲಿ ಇರಿಸಿ ಪೂಜೆ ಎಲ್ಲ ಸಲ್ಲಿಸಿ ಚಿತೆಯ ಮೇಲೆ ಇರಿಸುವಂತಹ ಪ್ರಕ್ರಿಯೆಗಳು ಅಂತ ಅನಿಸುತ್ತೆ. ಅಂತಿಮವಾಗಿ ಚಿತೆಯ ಮೇಲೆ ಇರಿಸಲಾಗ್ತಾ ಇದೆ ಅಂತ ಅನಿಸುತ್ತೆ. ಯಾಕೆಂದರೆ ಅವರ ಪದ್ಧತಿಗಳು ತುಂಬ ವಿಭಿನ್ನವಾಗಿರುತ್ತೆ. ಸೊ ಈಗ ಕೇಸರಿ ವಸ್ತ್ರವನ್ನು ದೇಹದ ಮೇಲೆ ಹೊರಿಸ್ತಾ ಇದ್ದಾರೆ ಅಂತ ಅನಿಸುತ್ತೆ. ಕೇಸರಿ ವಸ್ತ್ರ, ಎಸ್, ಅದು ಕೂಡ ಅವರ ಪದ್ಧತಿ, ಧಾರ್ಮಿಕ ಪದ್ಧತಿ. ಕೇಸರಿ ವಸ್ತ್ರವನ್ನು ಪಾರ್ಥಿವ ಶರೀರದ ಮೇಲೆ ಹೊದಿಸಿ ಆನಂತರ ನೋಡಿ, ಆ ಟರ್ಬನ್ ಕೂಡ ತೆಗೆಯಲ್ಲ ಯಾವುದೇ ಸಂದರ್ಭದಲ್ಲಿ. ಪೇಟ ಅದಿರಲೇಬೇಕು. ಡಾಕ್ಟರ್ ಮನಮೋಹನ್ ಸಿಂಗ್ ದೇಶದ ಮಾಜಿ ಪ್ರಧಾನಿಗಳು ಅಸ್ತಂಗತರಾಗಿ ಅವರ ಅಂತ್ಯಕ್ರಿಯೆ ನಿಗಮ್ಬೋಧ್ ಘಾಟ್ನಲ್ಲಿ ನಡೀತಾ ಇದೆ. ಅದರ ನೇರ ದೃಶ್ಯಾವಳಿಗಳನ್ನೆಲ್ಲ ತಾವು ನೋಡ್ತಾ ಇದ್ದೀರಾ. ಸರ್ಕಾರದ ವತಿಯಿಂದ ಸೇನಾ ಗೌರವಗಳೆಲ್ಲವೂ ಕೂಡ ಸಲ್ಲಿಕೆಯಾಯಿತು. ನಾಯಕರ ಪುಷ್ಪ ನಮನವೂ ಕೂಡ ಆಯಿತು. ಈಗ ಅಂತಿಮವಾಗಿ ಕುಟುಂಬಸ್ಥರ ಕಡೆಯಿಂದ ಅಂತ್ಯ ಸಂಸ್ಕಾರ ನಡೀತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಸಿಖ್ ಧರ್ಮದ ಸಂಪ್ರದಾಯ ಹೇಗೆ, ಅದರ ರೀತಿಯಲ್ಲಿ ಅಂತಿಮ ಸಂಸ್ಕಾರ. ದೇಶದ ಪ್ರಧಾನಿಯಾಗಿದ್ದಂಥ 10 ವರ್ಷಗಳ ಕಾಲ ದೇಶದ ಪ್ರಧಾನಿಯಾಗಿ ದೇಶಕ್ಕೆ ಅನುಪಮ ಕೊಡುಗೆಯನ್ನು ಕೊಟ್ಟಂತಹ ನಾಯಕ ಡಾಕ್ಟರ್ ಮನಮೋಹನ್ ಸಿಂಗ್. ದೇಶಕ್ಕೆ ಬೇರೆ ಬೇರೆ ಹುದ್ದೆಗಳಲ್ಲಿದ್ದುಕೊಂಡು ದೇಶಕ್ಕೆ ತಮ್ಮ ಕೊಡುಗೆಗಳನ್ನು ತಮ್ಮದೇ ಆದ ರೀತಿಯಲ್ಲಿ ಕೊಟ್ಟಂಥವರು ಡಾಕ್ಟರ್ ಮನಮೋಹನ್ ಸಿಂಗ್. ಅವರು ಕೈಗೊಂಡಂತಹ ಕೆಲವು ನಿರ್ಧಾರಗಳು ಸಾಕಷ್ಟು ಟೀಕೆಗೆ ಒಳಗಾಗಿತ್ತು, ಇಲ್ಲ ಅಂತಲ್ಲ. ಆದರೆ ಇತಿಹಾಸ ಮುಂದೊಂದು ದಿನ ದೇಶ ನನ್ನನ್ನು ಕ್ಷಮಿಸುತ್ತೆ ಅಂತ ಅನ್ಕೋತೀನಿ ನಾನು ಮಾಡಿದ ನಿರ್ಧಾರಗಳು ಸರಿ ಅಂತ ಒಪ್ಕೊಳ್ಳುತ್ತೆ ಅಂತ ಅನ್ಕೋತೀನಿ ನಾನು ಅಂತ ಅವರು ಪ್ರಧಾನಿ ಪಟ್ಟದಿಂದ ಕೆಳಗೆ ಇಳಿಯೋದಕ್ಕೆ ಒಂದು 2-3 ತಿಂಗಳು ಹಿಂದೆ ಹೇಳಿದರು. ಆಮೇಲೆ ಅದು ನಿಜನೂ ಆಯಿತು. ಅವತ್ತು ಅವರ ಕೈಗೊಂಡಂತಹ ಕ್ರಮಗಳು ಕಾಲಾನಂತರದಲ್ಲಿ ಪ್ರತಿಫಲವನ್ನು ಕೊಡೋದಕ್ಕೆ ಶುರು ಮಾಡಿತು. ಕಾಲಾನಂತರದಲ್ಲಿ. ಹಾಗಾಗಿನೇ ದೇಶ ವಿದೇಶಗಳ ಆರ್ಥಿಕ ತಜ್ಞರು ಮನಮೋಹನ್ ಸಿಂಗ್ ಅವರನ್ನು ಒಪ್ಕೊಂಡಿದ್ದು. ಅವರ ಆರ್ಥಿಕ ನೀತಿಗಳು ಸರಿಯಾಗಿತ್ತು ಅನ್ನೋದನ್ನು ಅವರಾಗಿದ್ದೇ ಅವರು ಹೇಳಿದ್ದು. ಸೊ ಹಾಗಾಗಿ ಈಗ ಮನಮೋಹನ್ ಸಿಂಗ್ ಅವರಿಗೆ ದೇಶದ ಅತ್ಯುನ್ನತವಾದಂತಹ ಗೌರವ ಸಮರ್ಪಣೆ ಆಗ್ತಾ ಇದೆ. ದೇಶದ ಅತ್ಯುನ್ನತ ಗೌರವ ಸಮರ್ಪಣೆ. ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗೋದಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಹಿಡಿದು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಅರ್ಥ ಮಾಂತ್ರಿಕನಿಗೆ ಕಣ್ಣೀರ ವಿದಾಯವನ್ನು ಹೇಳ್ತಾ ಇದ್ದಾರೆ. ಅಭಿವೃದ್ಧಿಯ ಮೋಡಿಗಾರನಿಗೆ ಪಕ್ಷಾತೀತವಾಗಿ ಕಂಬನಿ ಮಿಡಿದು ಈಗ ಅಂತ್ಯ ಸಂಸ್ಕಾರ ನಡೀತಾ ಇರುವಂತಹ ನೇರ ದೃಶ್ಯಗಳನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಾ. ಮೃತದೇಹಕ್ಕೆ ಕೇಸರಿ ವಸ್ತ್ರವನ್ನು ತೊಡಿಸುವ ಮುಖಾಂತರ ಅಥವಾ ಹೊದಿಸುವ ಮುಖಾಂತರ ಅವರ ಕ್ರಿಯೆ, ಸಿಖ್ ಧರ್ಮದ ಕ್ರಿಯೆಗಳು ಹೇಗಾಗಬೇಕು ಅದರ ಪ್ರಕಾರವೇ ಎಲ್ಲವೂ ಕೂಡ ನಡೀತಾ ಇದೆ. ದೇಶದ ಅರ್ಥ ಮಾಂತ್ರಿಕ ಡಾಕ್ಟರ್ ಮನಮೋಹನ್ ಸಿಂಗ್ ಮರೆಯಾಗಿದ್ದಾರೆ. ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅಂತ್ಯಕ್ರಿಯೆಯ ಪ್ರಕ್ರಿಯೆಗಳು ನಡೀತಾ ಇದೆ. ಎಲ್ಲವೂ ಕೂಡ ಅವರ ಧಾರ್ಮಿಕ ಮುಖಂಡರು ಅದನ್ನು ನೆರವೇರಿಸ್ತಾ ಇದ್ದಾರೆ. ಕುಟುಂಬಸ್ಥರ ಸಮ್ಮುಖದಲ್ಲಿ ಧಾರ್ಮಿಕ ಮುಖಂಡರ ಸಲಹೆ ಮತ್ತು ಮಾರ್ಗದರ್ಶನದಲ್ಲಿ ಅಂತ್ಯಕ್ರಿಯೆ ಅಂತಕ್ಕಂಥದ್ದು ನಡೀತಾ ಇದೆ, ನೆರವೇರ್ತಾ ಇದೆ. ಅಂದರೆ ದಹನ ಕ್ರಿಯೆ ಮಾಡೋದಕ್ಕೂ ಮೊದಲು ಏನೇನು ಮಾಡಬೇಕು ಆ ರೀತಿ. ಯಾಕೆಂದರೆ ತುಂಬು ಜೀವನವನ್ನು ನಡೆಸಿದಂತಹ ವ್ಯಕ್ತಿ, ಅವರ ಸಾಧನೆಗಳು ಒಂದು ಕಡೆಗೆ, 90 ವರ್ಷ ದಾಟಿರ್ತಕ್ಕಂಥ ಹಿರಿಯ ಜೀವ, ತುಂಬು ಜೀವನವನ್ನು ನಡೆಸಿದಂತಹ ಮನಮೋಹನ್ ಸಿಂಗ್ ಅವರಿಗೆ ಯಾವ ರೀತಿಯ ಅಂತ್ಯ ಸಂಸ್ಕಾರವನ್ನು ಮಾಡಿ ಕಳಿಸ್ಕೊಡ್ಬೇಕು ಗೌರವಯುತವಾಗಿ
ಆ ರೀತಿ ರಾಹುಲ್ ಗಾಂಧಿ ಕೂಡ ಬಂದಿದ್ದಾರೆ, ಅವ್ರನ್ನ ಕರ್ಕೊಂಡು ಬಂದು ಅವ್ರ ಕೈಲೂ ಏನೋ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ. तो जैसा कि आप ಪಾರ್ಥಿವ ಶರೀರಕ್ಕೆ ಕಟ್ಟಿಗೆಗಳನ್ನು ಜೋಡಿಸುವ ಕೆಲಸ ನಡೀತಾ ಇದೆ. ಅದರಲ್ಲೂ ಕೂಡ ಶ್ರೀಗಂಧದ ತುಂಡುಗಳು, ಈ ಥರದ ಬೇರೆ ಬೇರೆ ಕಟ್ಟಿಗೆಗಳನ್ನು ತಂದು ಅದನ್ನು ಪಾರ್ಥಿವ ಶರೀರದ ಮೇಲ್ಭಾಗ, ಕೆಳಭಾಗದ ಚಿತೆ ಅದನ್ನು ರೆಡಿ ಮಾಡಿರ್ತಾರೆ ಆಲ್ರೆಡಿ. ಈಗ ಪಾರ್ಥಿವ ಶರೀರವನ್ನು ಇಟ್ಟ ಮೇಲೆ ಪೂಜೆ ಎಲ್ಲ ಮುಗಿದ ನಂತರ ಅದರ ಮೇಲೆ ಈಗ ಸೌದೆಗಳನ್ನೆಲ್ಲ ಜೋಡಿಸ್ಬೇಕಲ್ಲ, ಆ ಕೆಲಸ ಕಾರ್ಯಗಳು ಈಗ ನಡೀತಾ ಇದೆ. ಸೌದೆಗಳನ್ನು ಜೋಡಿಸುವಂತಹ ಕಾರ್ಯ ಅದೆಲ್ಲ ಆದ ನಂತರ ಅವರ ಕುಟುಂಬಸ್ಥರು ಅಗ್ನಿ ಸ್ಪರ್ಶವನ್ನು ಮಾಡ್ತಾರೆ ಚಿತೆಗೆ. ಆ ಕಾರ್ಯಗಳೆಲ್ಲವೂ ಕೂಡ ಈಗ ದೆಹಲಿಯ ನಿಗಮ್ಬೋಧ್ ಘಾಟ್ನಲ್ಲಿ ನಡೀತಾ ಇದೆ. ಆರ್ಥಿಕ ಚತುರ ಡಾಕ್ಟರ್ ಮನಮೋಹನ್ ಸಿಂಗ್ ಇನ್ನು ನೆನಪಷ್ಟೇ, ಆದರೆ ಅವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು, ದೇಶವನ್ನು ಅವರು ಕೊಂಡೊಯ್ದ ರೀತಿ, ಆರ್ಥಿಕವಾಗಿ ದೇಶವನ್ನು ಸದೃಢಗೊಳಿಸಿದ ರೀತಿ ಎಲ್ಲವೂ ಕೂಡ ಚಿರಸ್ಮರಣೀಯ. ದೃಶ್ಯದಲ್ಲಿ ತಾವೀಗ ನೋಡ್ತಾ ಇರ್ತಕ್ಕಂಥದ್ದು ಚಿತೆಯನ್ನು ಸಿದ್ಧಪಡಿಸ್ತಾ ಇದೆ. ಮನಮೋಹನ್ ಸಿಂಗ್ ಅವರ ದೇಹದ ಮೇಲ್ಭಾಗದಲ್ಲೆಲ್ಲ ಸೌದೆಗಳನ್ನು ಜೋಡಿಸಿ ಶ್ರೀಗಂಧದ ತುಂಡನ್ನು ಕೂಡ ಇರಿಸ್ತಾರೆ. ಅವರ ಆತ್ಮೀಯರಾದಂಥವರೆಲ್ಲರೂ ಕೂಡ ಹೋಗಿ ತಾವು ಕೂಡ ಒಂದೊಂದು ಸೌದೆಯನ್ನು ಇಟ್ಟು ಬರ್ತಕ್ಕಂಥದ್ದು ಪದ್ಧತಿ. ಅದರಂತೆಯೇ ರಾಹುಲ್ ಗಾಂಧಿ ಕೂಡ ಹೋಗಿ ಇಟ್ಟು ಬಂದರು. ಕುಟುಂಬಸ್ಥರೆಲ್ಲರೂ ಕೂಡ ಸೌದೆಯನ್ನು ಇರಿಸಿದ ನಂತರ ಚಿತೆಗೆ ಅಗ್ನಿಸ್ಪರ್ಶ ನೆರವೇರುತ್ತೆ. ಸಿಖ್ ಸಂಪ್ರದಾಯದಂತೆ ಎಲ್ಲ ಪೂಜಾ ಪುನಸ್ಕಾರಗಳು ಮತ್ತು ಪಾರ್ಥಿವ ಶರೀರಕ್ಕೆ ಪೂಜೆ, ನಂತರ ಶ್ಲೋಕ ಪಠಣ ಎಲ್ಲವೂ ಕೂಡ ಮುಕ್ತಾಯ ಆಗಿದೆ. ಇವತ್ತು ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು, ಪ್ರಧಾನಿಗಳು, ಸಂಪುಟದ ಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು, ಕಾಂಗ್ರೆಸ್ನ ನಾಯಕರು ಎಲ್ಲರೂ ಕೂಡ ಭಾರತೀಯ ರಾಜನೀತಿ ಪಕ್ಷಾತೀತವಾಗಿ ಭಾಗಿಯಾಗಿರ್ತಕ್ಕಂಥದ್ದನ್ನು ನೀವೀಗ ನೋಡ್ತಾ ಇದ್ದೀರಾ. ದೃಶ್ಯಗಳಲ್ಲಿ ಅಷ್ಟು ಅವರು ಚಿತೆಯನ್ನು ಸಿದ್ಧಪಡಿಸ್ತಾ ಇರ್ತಕ್ಕಂಥದ್ದು ಅಷ್ಟಾಗಿ ಎಲ್ಲ ಕವರ್ ಆಗಿದ್ದಾರೆ. ಬಟ್ ಸೌದೆಗಳನ್ನು ಜೋಡಿಸ್ತಾ ಇರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ಅಗ್ನಿಸ್ಪರ್ಶವಾದ ನಂತರ ಅಲ್ಲಿಗೆ ಅಂತ್ಯ ಸಂಸ್ಕಾರ ಇವತ್ತಿನದ್ದು ಮುಕ್ತಾಯ ಆಯಿತು ಅಂತ ಲೆಕ್ಕ. ಆ ನಂತರ ಎಲ್ಲರೂ ಕೂಡ ಅಲ್ಲಿಂದ ಹೊರಡ್ತಾರೆ. ಅದು ಕಂಪ್ಲೀಟು ಉರಿದು ದೇಹವೆಲ್ಲ ಉರಿಬೇಕಲ್ಲ ಕಂಪ್ಲೀಟಾಗಿ, ಅದು ಇಟ್ ಟೇಕ್ಸ್ ಟೈಮ್, ಸುಮಾರು ಸಮಯ ಬೇಕಾಗುತ್ತೆ. ಆ ನಂತರ ಅವರ ಸಂಪ್ರದಾಯದ ಪ್ರಕಾರ ಚಿತಾಭಸ್ಮವನ್ನು ನದಿಗಳಲ್ಲಿ ಬಿಡ್ತಕ್ಕಂಥದ್ದು ಅವೆಲ್ಲ ಮುಂದಿನ ಪ್ರಕ್ರಿಯೆಗಳೆಲ್ಲ ನಾಳೆ ನಾಡಿದ್ರಿಂದ ಶುರುವಾಗುತ್ತೆ. ಸದ್ಯಕ್ಕಂತೂ ಈಗ ಅಗ್ನಿಸ್ಪರ್ಶ ಮಾಡುವಂತಹ ಸಮಯ, ಅದಕ್ಕೆ ಬೇಕಾದ ಎಲ್ಲ ತಯಾರಿಗಳು ಕೂಡ ಅಲ್ಲಿ ಆಗಿದೆ. ಕಟ್ಟಿಗೆಗಳನ್ನು ಜೋಡಿಸ್ತಾ ಇದ್ದಾರೆ ಯಾಕೆಂದರೆ ಅಲ್ಲಿ ಸ್ವಲ್ಪ ತಾಪಮಾನ ತುಂಬ ಕೋಲ್ಡ್ ವೆದರು, ಮಳೆ ಕೂಡ ಬರ್ತಾ ಇತ್ತು. ಇವತ್ತೇನೋ ಸ್ವಲ್ಪ ಬಿಡುತಿ ಕೊಟ್ಟಿದೆ. ನಿನ್ನೆ ಮೊನ್ನೆ ಎಲ್ಲ ತುಂಬ ಮಳೆಯಾಗಿದೆ ದೆಹಲಿನಲ್ಲಿ. ಸೊ ಅರ್ಥ ಮಾಂತ್ರಿಕ ಡಾಕ್ಟರ್ ಸಿಂಗ್ ಇನ್ನಿಲ್ಲ. ಅವರ ಅಗಲಿಕೆಗೆ ಇಡೀ ದೇಶವೇ ಕಂಬನಿ ಮಿಡಿದಿದೆ. ಬಹುತೇಕ ಎಲ್ಲ ಪಕ್ಷಗಳ ನಾಯಕರು ಕೂಡ ಮನಮೋಹನ್ ಸಿಂಗ್ ಅವ್ರನ್ನ ಕಳ್ಕೊಂಡಿರ್ತಕ್ಕಂಥದ್ದು ತುಂಬಲಾರದ ನಷ್ಟ ಅನ್ನುವ ಅಭಿಪ್ರಾಯವನ್ನು ಪಟ್ಟಿರ್ತಕ್ಕಂಥದ್ದು. ಸಾಕಷ್ಟು ಜನ ಅವ್ರನ್ನ ಕಳ್ಕೊಂಡು ಇದ್ದಲ್ಲಿಯೇ ಅಂತಿಮ ನಮನ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದಾರೆ. ಸಿಖ್ ಧಾರ್ಮಿಕ ಸಂಪ್ರದಾಯ ಹೇಗಿದೆ ಅದರ ಪ್ರಕಾರ ಅಂತ್ಯ ಸಂಸ್ಕಾರ ಅಂತಕ್ಕಂಥದ್ದು ನೆರವೇರ್ತಾ ಇದೆ. ಅದನ್ನು ದೃಶ್ಯದಲ್ಲಿ ತಾವು ಗಮನಿಸ್ತಾ ಇದ್ದೀರಾ.
ಪೂಜೆ ಪುನಸ್ಕಾರಗಳೆಲ್ಲವೂ ಹೆಚ್ಚು ಕಡಿಮೆ ಮುಕ್ತಾಯ ಆಗಿದೆ. ಇನ್ನೇನಿದ್ರೂ ಕೂಡ ಅಗ್ನಿಸ್ಪರ್ಶ ಆಗುವಂತಹ ಕೆಲಸ ಅವರ ಕುಟುಂಬಸ್ಥರೇ ಅದನ್ನು ನೆರವೇರಿಸ್ತಾರೆ, ಅಗ್ನಿಸ್ಪರ್ಶ ಕಾರ್ಯವನ್ನು. ಇವರೆಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಿರ್ತಕ್ಕಂಥ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರ. ಡಾಕ್ಟರ್ ಮನಮೋಹನ್ ಸಿಂಗ್ RBI ಗವರ್ನರ್ ಆಗಿ, ಹಣಕಾಸು ಇಲಾಖೆಯ ಕಾರ್ಯದರ್ಶಿಯಾಗಿ, RBIನಲ್ಲಿ ಬೇರೆ ಬೇರೆ ಹುದ್ದೆಗಳನ್ನು ನಿಭಾಯಿಸಿ, ನಂತರ ಹಣಕಾಸು ಸಚಿವರಾಗಿ, ದೇಶದ ಪ್ರಧಾನಿಯಾಗಿ 10 ವರ್ಷಗಳು ದೇಹವನ್ನು ಮುನ್ನಡೆಸಿದ ರೀತಿ ಅದನ್ನು ಎಲ್ಲರೂ ಕೂಡ ಕೊಂಡಾಡ್ತಾರೆ, ಪ್ರತಿಯೊಬ್ಬರೂ ಕೂಡ. ಅಂಥ ನಾಯಕನನ್ನು ಕಳ್ಕೊಂಡಂತಹ ದೇಶ ಇವತ್ತು ಬಡವಾಗಿದೆ, ತುಂಬಲಾರದ ನಷ್ಟವಾಗಿದೆ. ಆದರೆ ಜೀವನವನ್ನು ನಡೆಸಿದಂತಹ, ಮಹಾನ್ ಸಾಧನೆಯನ್ನು ಮಾಡಿದಂತಹ ಮನಮೋಹನ್ ಸಿಂಗ್ ಅವರನ್ನು ಗೌರವಯುತವಾಗಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ, ಸೇನಾ ಗೌರವಗಳೊಂದಿಗೆ ಕಳಿಸ್ಕೊಡ್ತಾ ಇರತಕ್ಕಂಥ ಸಮಯ. ಬಂದಂತಹ ಎಲ್ಲ ನಾಯಕರು ಪುಷ್ಪಗುಚ್ಛವನ್ನು ಇರಿಸಿ ಅಂತಿಮ ನಮನವನ್ನು ಈಗಾಗಲೇ ಸಲ್ಲಿಸಿದ್ದಾರೆ. ಅದೆಲ್ಲವೂ ಕೂಡ ಮುಕ್ತಾಯವಾಗಿ ಅಂತಿಮ ಘಟ್ಟದಲ್ಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಅಗ್ನಿಸ್ಪರ್ಶ ಕೂಡ ಆಗುತ್ತೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಗ್ನಿಸ್ಪರ್ಶ, ಅದನ್ನು ತಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಎಲ್ಲ ಕೇಂದ್ರ ಸರ್ಕಾರದ ಸಚಿವರುಗಳು ಹಾಜರಿದ್ದಾರೆ. ಅದರಲ್ಲೂ ಕೂಡ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಲೋಕಸಭೆಯ ಸ್ಪೀಕರ್ ಎಲ್ಲರೂ. ಕುಟುಂಬದ ವತಿಯಿಂದ ನಡೀತಾ ಇರತಕ್ಕಂಥ ಅಂತಿಮ ಕ್ರಿಯೆ, ಅಂತ್ಯ ಸಂಸ್ಕಾರದ ಕ್ರಿಯೆ. ಪಾರ್ಥಿವ ಶರೀರದ ಮುಂದೆ ಅವರ ಧಾರ್ಮಿಕ ಪಠಣಗಳಿರ್ತವೆ. ಗುರುಗ್ರಂಥ ಸಾಹಿಬ್ ಇರ್ತಲ್ಲ, ಗುರುಗ್ರಂಥ ಅದನ್ನು ಪಠಣ ಮಾಡಿ ಪೂಜೆಗಳನ್ನು ನೆರವೇರಿಸಿ, ಅದೆಲ್ಲ ಆದ ನಂತರ ಮೃತದೇಹವನ್ನು ಚಿತೆಯ ಮೇಲೆ ಇರಿಸಿ ಈಗ ಕಟ್ಟಿಗೆಗಳನ್ನು ಜೋಡಿಸುವಂತಹ ಪ್ರಕ್ರಿಯೆಗಳು ಎಲ್ಲವೂ ಕೂಡ ಮುಕ್ತಾಯವಾಗಿದೆ. ಅದಕ್ಕೇನು ತಯಾರಿ ಬೇಕು ಎಲ್ಲವನ್ನು ಈಗಾಗಲೇ ಮಾಡಿಕೊಂಡು ಅಗ್ನಿಸ್ಪರ್ಶ ಒಂದು ಈಗ ಸದ್ಯಕ್ಕೆ ಬಾಕಿ ಇರುವಂಥದ್ದು.
ಸಾಮಾನ್ಯವಾಗಿ ಸಿಖ್ ಸಂಪ್ರದಾಯ ಅಂತಂದರೆ ಒಟ್ಟು 6 ವಸ್ತುಗಳನ್ನು ದೇಹದ ಜೊತೆಗೆ ಅವರು ಸುಡ್ತಾರಂತೆ. 6 ವಸ್ತುಗಳು. ಅದಂದರೆ ಅವರು ಸಾಮಾನ್ಯವಾಗಿ ಕೂದಲನ್ನು ಕಟ್ ಮಾಡ್ಕೊಳ್ಳಲ್ಲ, ಕೇಶ್ ಅಂತ ಹೇಳ್ತಾರೆ, ಅದು ಕಟ್ ಆಗಿರಬಾರ್ದು. ಅದಾದ ನಂತರ ಕಾಂಗ ಅಂತಾರೆ, ಒಂದು ಸಣ್ಣ ಮರದ ಬಾಚಣಿಗೆ. ಮತ್ತು ಕಚ್ಚ ಅಂದರೆ ಕಚೆಹ್ರ ಅಂತ ಅವರ ಭಾಷೆಯಲ್ಲಿ ಒಳ ಉಡುಪುಗಳು, ಸಾಮಾನ್ಯವಾಗಿ ಶಾರ್ಟ್ಸ್. ಕರ್ಹ ಅಂತ ಕರೀತಾರೆ, ಕಬ್ಬಿಣದ ಬಳೆ, ಅವ್ರು ಯಾವಾಗಲೂ ಬಲಗೈ ಹಾಕ್ಕೊಂಡಿರ್ತಾರೆ. ಮತ್ತು ಕಿರ್ಫಾನ್, ಒಂದು ಕತ್ತಿ ಅಥವಾ ಬಾಕು. ಇದಿಷ್ಟು ವಸ್ತುಗಳು ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಹಾಗೆ ಬಿಡ್ತಾರಂತೆ. ಆಮೇಲೆ ಅವರಲ್ಲಿ ತುಂಬ ಪದ್ಧತಿ ಏನಿರಲ್ಲ. ಅವರ ಪ್ರಕಾರ, ಅವರ ಧರ್ಮದ ಪ್ರಕಾರ ಭೌತಿಕ ದೇಹ ಮರೆಯಾಗೋದು ಅಂತಂದರೆ ದಹನ ಮಾಡಬೇಕು ಅಂತ ಅಷ್ಟೇ. ಈಗಾಗಲೇ ಚಿತೆಗೆ ಅಗ್ನಿಸ್ಪರ್ಶ ಆಗಿದೆ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇದ್ದೀರಾ, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ಮುಕ್ತಾಯ ಆಗಿದೆ. ಈಗ ಅಲ್ಲಿ ಒಬ್ಬೊಬ್ಬರ ಹೊರಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ರಿ, ಆಗಲೇ ಮನಮೋಹನ್ ಸಿಂಗ್ ಅವರ ಪತ್ನಿ ಬಂದು ರಾಷ್ಟ್ರಪತಿಗಳಿಗೆ, ಪ್ರಧಾನಿ ಮೋದಿ ಅವರಿಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ರು. ಈಗ ಅಗ್ನಿಸ್ಪರ್ಶ ಆಯಿತು ಅಂದ ನಂತರ ನೋಡಿ, ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ಅಲ್ಲಿಂದ ನಿರ್ಗಮಿಸ್ತಾ ಇದ್ದಾರೆ. ಪ್ರಧಾನಿ ಮೋದಿ ಅವರು ಕೂಡ ಅಲ್ಲಿಂದ ನಿರ್ಗಮಿಸ್ತಾ ಇರ್ತಕ್ಕಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. ಚಿತೆಗೆ ಅಗ್ನಿಸ್ಪರ್ಶ ಆಗೋದೇ ಬಹಳ ಮುಖ್ಯ. ಅಲ್ಲಿ ತನಕ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಈಗ ಬಂದಂತಹ ಎಲ್ಲ ಗಣ್ಯರು ಕೂಡ, ಪ್ರಧಾನಿ ನರೇಂದ್ರ ಮೋದಿ ಅವರು, ಅದಾದ ನಂತರ ಗೃಹ ಸಚಿವ ಅಮಿತ್ ಶಾ, ರಾಜನಾಥ್ ಸಿಂಗ್, ಕಿರಣ್ ರಿಜಿಜು ಎಲ್ಲರೂ ಕೂಡ ಈಗ ಅಲ್ಲಿಂದ ನಿರ್ಗಮಿಸ್ತಾ ಇದ್ದಾರೆ. ಹಾಗೆಯೇ ಕಾಂಗ್ರೆಸ್ನ ನಾಯಕರು ಬಂದಂಥವರು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾದ್ರಾ ಅವರು ಕೂಡ ಅಲ್ಲಿಂದ ಈಗ ನಿರ್ಗಮಿಸುವಂತಹ ಸಮಯ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅವರ ಪಕ್ಕದಲ್ಲಿ ಸೋನಿಯಾ ಗಾಂಧಿ ಅವರು ಎಲ್ಲರೂ ಕೂಡ ಕೂತಿರೋದು. ಪಂಚಭೂತಗಳಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಲೀನರಾಗಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಅಗ್ನಿಸ್ಪರ್ಶ ಈಗಾಗಲೇ ಮುಕ್ತಾಯ ಆಗಿದೆ. ಚಿತೆಗೆ ಅಗ್ನಿಸ್ಪರ್ಶ ಆಯಿತು. ಅಂದರೆ ಮೊದಲಿಗೆ ಯಾರು